ವೀಕ್ಷಕರೇ ನಮಸ್ಕಾರ. ಭಾರತದ ವಿರುದ್ಧ ಸದಾ ಕಾಲಕ್ಕೆದುರು ಜಗಳಕ್ಕೆ ಬರುವ ಒಂದು ಪ್ರಮುಖ ಮೂರು ರಾಷ್ಟ್ರಗಳಂದ್ರೆ ಅದು ಪಾಕಿಸ್ತಾನ, ಚೀನಾ ಮತ್ತು ಟರ್ಕಿ. ಈ ಮೂರು ರಾಷ್ಟ್ರಗಳು ಕೂಡ ಯಾವಾಗಲ ಒಂದಲ್ಲ ಒಂದು ತಗಾದೆಯನ್ನು ತೆಗೆಯುತ್ತಲೇ ಇರುತ್ತವೆ. ಗಡಿ ಭಾಗದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ತೆಗೆದರೆ ಅತ್ತ ಟರ್ಕಿ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ಕುರಿತು ಧ್ವನಿ ಎತ್ತಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವ ಮೂಲಕ ಭಾರತ ವಿರುದ್ಧ ಕತ್ತಿ ಮಸೆಯುತ್ತಲೇ ಇರುತ್ತದೆ. ಈ ಮೂರು ರಾಷ್ಟ್ರಗಳು ತಂಟೆಕೋರ ರಾಷ್ಟ್ರಗಳು ಎಂಬುದು ಕೂಡ ಬಹುತೇಕರಿಗೆ ಗೊತ್ತಿರತಕ್ಕಂತ ವಿಚಾರ. ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ವೇಳೆ ಪಾಕಿಸ್ತಾನ ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋಗಿತ್ತು. ಇಂಥ ಹೊತ್ತಿನಲ್ಲಿ ಪಾಕಿಸ್ತಾನದ ಸಹಾಯಕ್ಕೆ ಬಂದಿದ್ದು ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ್ದು ಇದೇ ಚೀನಾ ಮತ್ತು ಟರ್ಕಿ. ಈ ಎರಡು ದೇಶಗಳ ಶಸ್ತ್ರಾಸ್ತ್ರಗಳನ್ನು ಒಡೆದುರುಳಿಸುವಲ್ಲಿ ಭಾರತ ಕೂಡ ತುಂಬಾ ಯಶಸ್ವಿಯಾಗಿತ್ತು. ಅದರಲ್ಲೂ ವಿಶೇಷವಾಗಿ ಟರ್ಕಿ ಪೂರೈಸಿದ್ದಂತ ಡ್ರೋನ್ಗಳನ್ನು ಭಾರತೀಯ ಸೇನೆ ಒಡೆದುರುಳಿಸಿತ್ತು, ಧ್ವಂಸಗೊಳಿಸಿತ್ತು. ಇದರಿಂದಾಗಿ ಈ ಮೂರೂ ದೇಶಗಳಿಗೆ ದೊಡ್ಡ ಮುಖಭಂಗವಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಮುಖಭಂಗವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಪಾಕಿಸ್ತಾನ ಪಾಠ ಕಲಿತಿದೆ. ಅದೇ ರೀತಿ ಪಾಕಿಸ್ತಾನವನ್ನು ಸದಾ ಬೆಂಬಲಿಸುವಂತಹ ಟರ್ಕಿಗೆ ಈ ಬಾರಿ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡುವುದಕ್ಕೆ ಭಾರತ ಸಿದ್ಧವಾಗಿದೆ. ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಟರ್ಕಿ ಬಾಲ ಬಿಚ್ಚಬಾರದು ಅಂಥದ್ದೊಂದು ಮೆಗಾ ಪ್ಲಾನ್ ಮಾಡಿದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಯಾವ ಕಾರಣಕ್ಕೂ ಟರ್ಕಿ ಬಾಲ ಬಿಚ್ಚಬಾರದು ಅನ್ನೋ ನಿರ್ಧಾರ ಮಾಡಿಕೊಂಡೇ ಇದೇ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾಕ್ಕೆ ತೆರಳುತ್ತಿದ್ದಾರೆ. ಹಾಗಾದ್ರೆ ಟರ್ಕಿ ವಿರುದ್ಧ ಭಾರತ ಯಾವ ಕ್ರಮ ಕೈಗೊಳ್ಳುತ್ತೆ? ಶತ್ರುವಿನ ಶತ್ರು ಮಿತ್ರನಾಗಿ ಮಾಡಿಕೊಂಡು ಟರ್ಕಿಯನ್ನು ಮಣಿಸುತ್ತಾ ಭಾರತ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದಂತಹ ಸಂಘರ್ಷದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಟರ್ಕಿ. ಅಷ್ಟೇ ಅಲ್ಲ, ಈ ಸಂಘರ್ಷದ ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಮತ್ತು ಯುದ್ಧ ವಿಮಾನಗಳನ್ನು ಕಳುಹಿಸಿತ್ತು. ಈ ಮೂಲಕ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿಕಟ್ಟಿತ್ತು. ಆದರೆ ಈ ಸಂಘರ್ಷದಲ್ಲಿ ಭಾರತೀಯ ಸೇನೆ ತನ್ನ ಸಾಹಸ ಶೌರ್ಯವನ್ನು ಮೆರೆದು ಕಳಿಸಿದಂತ ಡ್ರೋನ್ಗಳನ್ನೆಲ್ಲ ಒಡೆದುರುಳಿಸಿತ್ತು, ಧ್ವಂಸಗೊಳಿಸಿತ್ತು. ಪಾಕಿಸ್ತಾನಕ್ಕಿಂತ ಹೆಚ್ಚು ಟರ್ಕಿ ಕೂಡ ಭಾರತವನ್ನು ದ್ವೇಷಿಸುತ್ತಿದೆ. ಇಂಥ ದ್ವೇಷಿ ರಾಷ್ಟ್ರಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಮುಂದಾಗಿದೆ. ಈ ವಿರುದ್ಧ ಟರ್ಕಿಗೆ ಪಾಠ ಕಲಿಸಲು ಭಾರತ ಹೂಡಿದ ರಣತಂತ್ರವಾದರೂ ಯಾವುದು? ವೀಕ್ಷಕರೇ, ಇದೇ ತಿಂಗಳು ಕೆನಡಾದಲ್ಲಿ G7 ರಾಷ್ಟ್ರಗಳ ಶೃಂಗಸಭೆ ನಡೆಯಲಿದೆ. ಈ ಶೃಂಗಸಭೆಗೆ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಈ ಒಂದು ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಭಾಗವಹಿಸಿ ರಿಟರ್ನ್ ಆಗುವ ವೇಳೆ, ಭಾರತಕ್ಕೆ ವಾಪಸ್ ಆಗುವ ವೇಳೆ ಸೈಪ್ರಸ್ ದ್ವೀಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರೆ. ಇದೇ ಒಂದು ವಿಶೇಷ ಆಗಿರ್ತಕ್ಕಂಥ. ಟರ್ಕಿಗೆ ತಕ್ಕ ಎದುರೇಟ್ ಕೊಡಬೇಕು, ಭವಿಷ್ಯದಲ್ಲಿ ಬಾಲ ಬಿಚ್ಚಲಾರ್ದಂಗೆ ನೋಡ್ಕೊಳ್ಬೇಕಂದ್ರೆ ಇದೇ ಒಂದು ಪ್ರಮುಖ ಕಾರಣ. ಸೈಪ್ರಸ್ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡುವ ಮೂಲಕ ಟರ್ಕಿಗೆ ಒಂದು ಹೊಡೆತ ನೀಡುವುದಕ್ಕೆ ಭಾರತ ಸಿದ್ಧವಾಗಿದೆ. ಯಾಕಂದ್ರೆ ಟರ್ಕಿ ಮತ್ತು ಸೈಪ್ರಸ್ ದೇಶಗಳು ಎರಡು ಆವು ಮುಂಗಿಸಿಯಂತೆ ಕಾದಾಡುತ್ತಿವೆ. ಈ ಎರಡು ದೇಶಗಳ ನಡುವೆ ಹಲವು ವರ್ಷಗಳಿಂದ ಘರ್ಷಣೆ ನಡೆಯುತ್ತಿದೆ. ಹೀಗಾಗಿ ಸೈಪ್ರಸ್ ದೇಶವನ್ನು ಬೆಂಬಲಿಸುವ ಮೂಲಕ ಆ ದೇಶದೊಂದಿಗೆ ಹೊಸ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಈಗಾಗಲೇ ರಕ್ಷಣಾ ಸಹಕಾರ ಒಪ್ಪಂದ ಆ ದೇಶದೊಂದಿಗೆ ಇದೆ. ಹೀಗೆ ಮತ್ತೊಮ್ಮೆ ಈ ಸಂಬಂಧವನ್ನು ಬಲಪಡಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಲಿದ್ದಾರೆ. ಯಾಕಂದ್ರೆ 1974ರಲ್ಲಿ ಟರ್ಕಿ ದೇಶವು ಈ ದ್ವೀಪ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಈ ದೇಶದ ಸೈಪ್ರಸ್ ದೇಶದ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡಿದೆ. ದಕ್ಷಿಣ ಭಾಗ ಆ ದೇಶದ ಅಂದ್ರೆ ಸೈಪ್ರಸ್ ದೇಶದ ದಕ್ಷಿಣ ಭಾಗ ಅದೇ ರಾಷ್ಟ್ರದಲ್ಲಿದೆ. ಇದು ಜಾಗತಿಕ ಬಹುತೇಕ ದೇಶಗಳು ಮಾನ್ಯತೆ ನೀಡಿದೆ. ಟರ್ಕಿ ಇಲ್ಲಿ ಒಂದು ವಾದ ಏನು ಮಾಡುತ್ತಪ್ಪ ಅಂದ್ರೆ, ಸೈಪ್ರಸ್ ದೇಶದ ಉತ್ತರ ಭಾಗವನ್ನು ಟರ್ಕಿ ವಶಪಡಿಸಿಕೊಂಡಿದೆ, ಇದು ಸ್ವತಂತ್ರ ರಾಷ್ಟ್ರ ಅಂತ ಬಿಂಬಿಸುತ್ತಿದೆ. ಆದರೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಯಾವುದೇ ಒಂದು ಮಾನ್ಯತೆಯನ್ನು ಕೊಡುತ್ತಿಲ್ಲ. ವಿಶ್ವಸಂಸ್ಥೆ ಕೂಡ ಮಾನ್ಯತೆಯನ್ನು ಕೊಟ್ಟಿಲ್ಲ, ಭಾರತ ಕೂಡ ಮಾನ್ಯತೆ ಕೊಡುತ್ತಿಲ್ಲ. ಆದರೆ ಸೈಪ್ರಸ್ ಅನ್ನು ಸ್ವತಂತ್ರ ರಾಷ್ಟ್ರವಾಗಿದ್ದು ಈ ಒಂದು ದೇಶಕ್ಕೆ ಬಹುತೇಕ ದೇಶಗಳು ಮಾನ್ಯತೆ ನೀಡಿವೆ. ಟರ್ಕಿ ಮತ್ತು ಸೈಪ್ರಸ್ ನಡುವೆ
ಸಂಘರ್ಷ ನಡೆಯುತ್ತಿರುವ ಕಾರಣ ಶತ್ರುವಿನ ಶತ್ರು ಮಿತ್ರ ಎಂಬುವಂತೆ ಸೈಪ್ರಸ್ ದೇಶದೊಂದಿಗೆ ಈಗಾಗಲೇ ದ್ವಿಪಕ್ಷೀಯ ಸಂಬಂಧ ಇದೆ ಮತ್ತು ರಕ್ಷಣಾ ಸಹಕಾರ ಸಂಬಂಧ ಕೂಡ ಇದೆ. ಇಲ್ಲಿ ಮತ್ತೊಂದಷ್ಟು ರಕ್ಷಣಾ ಒಪ್ಪಂದವನ್ನು ಬಿಗಿಗೊಳಿಸುವ ಮೂಲಕ, ಗಟ್ಟಿಗೊಳಿಸುವ ಮೂಲಕ, ಶಸ್ತ್ರಾಸ್ತ್ರ ಪೂರೈಕೆಯನ್ನು ಮಾಡುವ ಮೂಲಕ ಟರ್ಕಿಯನ್ನು ಮಣಿಸುವುದಕ್ಕೆ ಭಾರತ ಸಿದ್ಧವಾಗಿದೆ. ಈ ವಿಶೇಷ ಏನಪ್ಪಾ ಅಂದ್ರೆ ಗ್ರೀಸ್ ಮತ್ತು ಸೈಪ್ರಸ್ ದೇಶಗಳು ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡುವಕ್ಕೆ ಆಸಕ್ತಿ ವಹಿಸಿವೆ. ಇದರಿಂದಾಗಿ ಸೈಪ್ರಸ್ ದೇಶಕ್ಕೆ ಮತ್ತಷ್ಟು ಬಲ ಬರಲಿದೆ. ಅಷ್ಟೇ ಅಲ್ಲ, ಟರ್ಕಿಯನ್ನು ಕಟ್ಟಾಕಬೇಕಂದ್ರೆ ರಕ್ಷಣಾ ಒಪ್ಪಂದವನ್ನು ಬಲಗೊಳಿಸಬೇಕು. ಈ ಮೂಲಕ ಅತ್ಯಾಧಿಕ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು, ಟ್ಯಾಂಕರ್ಗಳನ್ನು ಪೂರೈಕೆ ಮಾಡುವುದರ ಮೂಲಕ, ಆಮದು ಮಾಡುವ ಮೂಲಕ ಟರ್ಕಿಗೆ ಮೂಗುದಾರ ಹಾಕುವ ಒಂದು ರಣತಂತ್ರ ಭಾರತ ರೂಪಿಸಿದೆ. ಅಷ್ಟೇ ಅಲ್ಲ, ಟರ್ಕಿ ಕೂಡ ಯಾವಾಗಲೂ ಕೂಡ ಸೈಪ್ರಸ್ ದೇಶದ ಮೇಲೆ ಕೆಂಡೆ ಕಾರ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ತಾನು ವಶಪಡಿಸಿಕೊಂಡಿರ್ತಕ್ಕಂಥ ಭಾಗವನ್ನು ಸ್ವತಂತ್ರ ದೇಶ ಅಂತ ಅದು ಒತ್ತಾಯಿಸುತ್ತಲೇ ಇರುತ್ತೆ. ಆದರೆ ಟರ್ಕಿಗೆ ಈ ಒಂದು ಆಗ್ರಹಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಆದ್ಯತೆ ನೀಡುತ್ತಿಲ್ಲ. ಹೀಗಾಗಿ ಸೈಪ್ರಸ್ ದೇಶಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ, ಒಪ್ಪಂದವನ್ನು ಬಲಗೊಳಿಸಿಕೊಳ್ಳುವ ಮೂಲಕ ಟರ್ಕಿಯನ್ನು ಮಣಿಸುವುದಕ್ಕೆ ಭಾರತ ಮುಂದಾಗಿದೆ. ಇನ್ನು ವಿಶೇಷ ಏನೆಂದರೆ ಹಲವು ಸಮಯದಲ್ಲಿ ಸೈಪ್ರಸ್ ದೇಶವು ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ. ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ವೇಳೆ ಕೂಡ ಭಾರತ ಪರವಾಗಿ ನಿಂತಿತ್ತು. ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ನಾವು ಬೆಂಬಲಿಸುತ್ತೇವೆ ಅಂತ ಭಾರತಕ್ಕೆ ಒಂದು ಬೆಂಬಲ ಕೂಡ ವ್ಯಕ್ತಪಡಿಸಿತ್ತು. ಅದೇ ರೀತಿ ಕಾಶ್ಮೀರ ವಿಷಯದಲ್ಲೂ ಕೂಡ ಸೈಪ್ರಸ್ ದೇಶ ಭಾರತವನ್ನು ಬೆಂಬಲಿಸುತ್ತಿದೆ. 1974ರಲ್ಲಿ ಟರ್ಕಿ ಈ ಒಂದು ದೇಶದ ಮೇಲೆ ದಾಳಿ ಮಾಡಿ ಉತ್ತರ ಭಾಗವನ್ನು ವಶಪಡಿಸಿಕೊಂಡಿದೆ. ಬಳಿಕ ಮಾತುಕತೆ ನಡೆದರೂ ಕೂಡ ಅದು ಟರ್ಕಿ ವಶದಲ್ಲೇ ಇದೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಈಗಾಗಲೇ ಈ ಸೈಪ್ರಸ್ ದೇಶಕ್ಕೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಭೇಟಿ ನೀಡಿದ್ದಾರೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಭೇಟಿ ನೀಡಿದ್ದಾರೆ. ಅದೇ ರೀತಿ ಜೈಶಂಕರ್, ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಅಷ್ಟೇ, ಇದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ರಕ್ಷಣಾ ಒಪ್ಪಂದವನ್ನು ಬಲಗೊಳಿಸುವ ಮೂಲಕ ಟರ್ಕಿಗೆ ಒಂದು ಪಾಠ ಕಲಿಸುವಂತಹ ತಂತ್ರಗಾರಿಕೆ ಮಾಡಿದ್ದಾರೆ. ವೀಕ್ಷಕರು, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.